ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಚಾರ್ಜ್ ಶೀಟ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ, ಸಲ್ಲಿಕೆ ಮಾಡಬೇಕು ಅಂತ. ಮತ್ತೊಂದು ಕಡೆ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಊಟ ಇಲ್ಲ, ನಿದ್ದೆ ಇಲ್ಲ, ಅತ್ತಿಂದಿತ್ತ ಓಡಾಡಿದ್ದು ಟೆನ್ಷನ್ ಅಂತೆ ನಟ ದರ್ಶನ್ಗೆ. ಬಳ್ಳಾರಿ ಕಂಬಿ ಹಿಂದೆ ಊಟ ನಿದ್ದೆ ಇಲ್ಲದೆ ನಿನ್ನೆ ರಾತ್ರಿಯಿಂದಲೇ ಒದ್ದಾಡ್ತಿದ್ದಾರೆ. ಇಂದು ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ ಅಂತೆ. ದರ್ಶನ್ ಮೇಲೆ ಖಡಕ್ ಮಹಿಳಾ ಅಧಿಕಾರಿಗಳ ನಿಗಾ ಕೂಡ. ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ, ಜೈಲು ಅಧೀಕ್ಷಕಿ ಆರ್ ಲತಾ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಮಿಸ್ಟೇಕ್ಗಳಾಗಬಾರ್ದು, ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಬಾರ್ದು, ಯಾವುದೇ ರೀತಿಯ ಸುದ್ದಿ ಬರಬಾರ್ದು ಅಂತ ಫುಲ್ ನಿಗಾ ವಹಿಸಿದ್ದಾರೆ ನಟ ದರ್ಶನ್ ಮೇಲೆ. ಹಾಗಾಗಿ ಊಟ ನಿದ್ದೆ ಇಲ್ಲದೆ ಒದ್ದಾಡ್ತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬಿಟ್ರೆ ಇನ್ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ಟೆನ್ಷನ್ ನಟ ದರ್ಶನ್ಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿದ್ದಾರೆ ಬಳ್ಳಾರಿ ಜೈಲಿಂದ. ರೇಣುಕಾರಾಧ್ಯ, ಸದ್ಯ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಬಳ್ಳಾರಿ ಜೈಲಲ್ಲಿ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ದರ್ಶನ್ಗೆ ಈ ಒಂದು ಪ್ರಕರಣ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಾಗಿಂದನೂ ಕೂಡ ಸಾಕಷ್ಟು ಟೆನ್ಷನ್ ಇತ್ತು. ಅದಾದ ಬಳಿಕ ಟೆನ್ಷನ್ ಲೆವೆಲ್ ಮತ್ತಷ್ಟು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದು ಹಂತದಲ್ಲೂ ದರ್ಶನ್ ಟೆನ್ಷನ್ನಿಂದ ಬಳಲ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಆರಂಭದಲ್ಲಿ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ವಲ್ಲ ಅನ್ನೋ ಒಂದು ಟೆನ್ಷನ್ ಇದ್ದರೆ, ಇನ್ನೊಂದು ಕಡೆಗೆ ಜೈಲಿಗೆ ಹೋದರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅಲ್ಲಿ ಆ ಒಂದು ಟೆನ್ಷನ್ ಕೂಡ ಇತ್ತು. ಆ ಬಳಿಕ ಜೈಲಿನಲ್ಲಿರ್ತಕ್ಕಂಥ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋಗಳು ವೈರಲ್ ಆದವು, ಆಗಲೂ ಕೂಡ ಟೆನ್ಷನ್ ಆಗ್ತಾ ಇತ್ತು. ಇದೀಗ ಬಳ್ಳಾರಿ ಜೈಲಿಗೆ ಬಂದು ಸೌಲಭ್ಯಗಳ ಕೊರತೆಯಿಂದ ಟೆನ್ಷನ್ಗೆ ಒಳಗಾಗಿದ್ರು. ಇದೀಗ ಮತ್ತೊಂದು ಹಂತಕ್ಕೆ ಅವರ ಟೆನ್ಷನ್ ತಲುಪಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಹೀಗಾಗಿ ದರ್ಶನ್ ಅವರಿಗೆ ಈ ಒಂದು ಪ್ರಕರಣದಲ್ಲಿ A2 ನಿಂದ A1ಗೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ಹೀಗಾಗಿ ದರ್ಶನ್ ಅವರು ಮೊನ್ನೆ ಅವರ ಪತ್ನಿಯನ್ನು ಬಂದಿದ್ರು, ಅವತ್ತು ಇದರ ಬಗ್ಗೆ ಮಾಹಿತಿಯನ್ನು ಪಡೆದು, ಅಂದರೆ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ರು. ಅವತ್ತಿನಿಂದ ಕೂಡ ಟೆನ್ಷನ್ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿನ್ನೆ ಸಂಜೆಯಿಂದ ದರ್ಶನ್ ಅವರು ಸಂಪೂರ್ಣವಾಗಿ ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥದ್ದು. ಅದರಲ್ಲೂ ನಿನ್ನೆ ಸಂಜೆಯಿಂದನೇ ಕೂಡ ಸಿಬ್ಬಂದಿಗಳ ಜೊತೆ ಏನು ಮಾತನಾಡ್ತಿದ್ರು ಅದನ್ನು ಕೂಡ ಬಿಟ್ಟಿದ್ದಾರೆ. ಜೊತೆಗೆ ಊಟವನ್ನು ಕೂಡ ಕಡಿಮೆ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಮಗೆ ಈಗ ಜೈಲಿನ ಒಳಗಿಂದ ಮಾಹಿತಿ ಸಿಗ್ತಾ ಇರೋದೇನೆಂದ್ರೆ, ದರ್ಶನ್ ಅವರು ಸಂಪೂರ್ಣವಾಗಿ ಟೆನ್ಷನ್ ನಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ರಾತ್ರಿ ಸರಿಯಾಗಿ ನಿದ್ದೆಯನ್ನ ಮಾಡಿಲ್ಲ, ಕೋಣೆಯಲ್ಲಿ ಅತ್ತಿಂದಿತ್ತ ಓಡಾಡೋದ್ರಲ್ಲೇ ಕಾಲವನ್ನ ಕಳೆದಿದ್ದಾರೆ. ಜೊತೆಗೆ ಸಿಬ್ಬಂದಿಯ ಬಳಿ ಸಮಯ ಎಷ್ಟಾಯ್ತು ಅನ್ನುವ ಅಂತ ಕೇಳೋದ್ರಲ್ಲೇ ಕಾಲವನ್ನ ಕಳೆದಿದ್ದಾರೆ. ಬೆಳಗ್ಗೆ ಟಿಫನ್ ಅನ್ನು ಕೂಡ ಸರಿಯಾಗಿ ಮಾಡಿಲ್ಲವಂತೆ ದರ್ಶನ್ ಅವರು. ಹೀಗಾಗಿ ಸಾಕಷ್ಟು ಟೆನ್ಷನ್ ನಲ್ಲಿ ದರ್ಶನ್ ಇರ್ತಕ್ಕಂಥದ್ದು. ಓಕೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಚಾರ್ಜ್ ಶೀಟ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ, ಸಲ್ಲಿಕೆ ಮಾಡಬೇಕು ಅಂತ. ಮತ್ತೊಂದು ಕಡೆ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಊಟ ಇಲ್ಲ, ನಿದ್ದೆ ಇಲ್ಲ, ಅತ್ತಿಂದಿತ್ತ ಓಡಾಡಿದ್ದು ಟೆನ್ಷನ್ ಅಂತೆ ನಟ ದರ್ಶನ್ಗೆ. ಬಳ್ಳಾರಿ ಕಂಬಿ ಹಿಂದೆ ಊಟ ನಿದ್ದೆ ಇಲ್ಲದೆ ನಿನ್ನೆ ರಾತ್ರಿಯಿಂದಲೇ ಒದ್ದಾಡ್ತಿದ್ದಾರೆ. ಇಂದು ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ ಅಂತೆ. ದರ್ಶನ್ ಮೇಲೆ ಖಡಕ್ ಮಹಿಳಾ ಅಧಿಕಾರಿಗಳ ನಿಗಾ ಕೂಡ. ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ, ಜೈಲು ಅಧೀಕ್ಷಕಿ ಆರ್ ಲತಾ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಮಿಸ್ಟೇಕ್ಗಳಾಗಬಾರ್ದು, ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಬಾರ್ದು, ಯಾವುದೇ ರೀತಿಯ ಸುದ್ದಿ ಬರಬಾರ್ದು ಅಂತ ಫುಲ್ ನಿಗಾ ವಹಿಸಿದ್ದಾರೆ ನಟ ದರ್ಶನ್ ಮೇಲೆ. ಹಾಗಾಗಿ ಊಟ ನಿದ್ದೆ ಇಲ್ಲದೆ ಒದ್ದಾಡ್ತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬಿಟ್ರೆ ಇನ್ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ಟೆನ್ಷನ್ ನಟ ದರ್ಶನ್ಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿದ್ದಾರೆ ಬಳ್ಳಾರಿ ಜೈಲಿಂದ. ರೇಣುಕಾರಾಧ್ಯ, ಸದ್ಯ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಬಳ್ಳಾರಿ ಜೈಲಲ್ಲಿ, ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ದರ್ಶನ್ಗೆ ಈ ಒಂದು ಪ್ರಕರಣ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಾಗಿಂದನೂ ಕೂಡ ಸಾಕಷ್ಟು ಟೆನ್ಷನ್ ಇತ್ತು. ಅದಾದ ಬಳಿಕ ಟೆನ್ಷನ್ ಲೆವೆಲ್ ಮತ್ತಷ್ಟು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದು ಹಂತದಲ್ಲೂ ದರ್ಶನ್ ಟೆನ್ಷನ್ನಿಂದ ಬಳಲ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಆರಂಭದಲ್ಲಿ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ವಲ್ಲ ಅನ್ನೋ ಒಂದು ಟೆನ್ಷನ್ ಇದ್ದರೆ, ಇನ್ನೊಂದು ಕಡೆಗೆ ಜೈಲಿಗೆ ಹೋದರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅಲ್ಲಿ ಆ ಒಂದು ಟೆನ್ಷನ್ ಕೂಡ ಇತ್ತು. ಆ ಬಳಿಕ ಜೈಲಿನಲ್ಲಿರ್ತಕ್ಕಂಥ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋಗಳು ವೈರಲ್ ಆದವು, ಆಗಲೂ ಕೂಡ ಟೆನ್ಷನ್ ಆಗ್ತಾ ಇತ್ತು. ಇದೀಗ ಬಳ್ಳಾರಿ ಜೈಲಿಗೆ ಬಂದು ಸೌಲಭ್ಯಗಳ ಕೊರತೆಯಿಂದ ಟೆನ್ಷನ್ಗೆ ಒಳಗಾಗಿದ್ರು. ಇದೀಗ ಮತ್ತೊಂದು ಹಂತಕ್ಕೆ ಅವರ ಟೆನ್ಷನ್ ತಲುಪಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ
ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಹೀಗಾಗಿ ದರ್ಶನ್ ಅವರಿಗೆ ಈ ಒಂದು ಪ್ರಕರಣದಲ್ಲಿ A2 ನಿಂದ A1ಗೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ಹೀಗಾಗಿ ದರ್ಶನ್ ಅವರು ಮೊನ್ನೆ ಅವರ ಪತ್ನಿ ಏನು ಬಂದಿದ್ರು ಅವತ್ತು ಇದರ ಬಗ್ಗೆ ಮಾಹಿತಿಯನ್ನು ಪಡೆದು, ಅಂದರೆ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ರು. ಅವತ್ತಿನಿಂದ ಕೂಡ ಟೆನ್ಷನ್ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿನ್ನೆ ಸಂಜೆಯಿಂದ ದರ್ಶನ್ ಅವರು ಸಂಪೂರ್ಣವಾಗಿ ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥದ್ದು. ಅದರಲ್ಲೂ ನಿನ್ನೆ ಸಂಜೆಯಿಂದನೇ ಕೂಡ ಸಿಬ್ಬಂದಿಗಳ ಜೊತೆ ಏನು ಮಾತನಾಡ್ತಿದ್ರು ಅದನ್ನು ಕೂಡ ಬಿಟ್ಟಿದ್ದಾರೆ. ಜೊತೆಗೆ ಊಟವನ್ನು ಕೂಡ ಕಡಿಮೆ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಮಗೆ ಈಗ ಜೈಲಿನ ಒಳಗಿಂದ ಮಾಹಿತಿ ಸಿಗ್ತಾ ಇರೋದೇನೆಂದ್ರೆ ದರ್ಶನ್ ಅವರು ಸಂಪೂರ್ಣವಾಗಿ ಟೆನ್ಷನ್ ನಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ರಾತ್ರಿ ಸರಿಯಾಗಿ ನಿದ್ದೆಯನ್ನ ಮಾಡಿಲ್ಲ, ಕೋಣೆಯಲ್ಲಿ ಅತ್ತಿಂದಿತ್ತ ಓಡಾಡೋದ್ರಲ್ಲೇ ಕಾಲವನ್ನ ಕಳೆದಿದ್ದಾರೆ. ಜೊತೆಗೆ ಸಿಬ್ಬಂದಿಯ ಬಳಿ ಸಮಯ ಎಷ್ಟಾಯ್ತು ಅನ್ನುವ ಅಂತ ಕೇಳೋದ್ರಲ್ಲೇ ಕಾಲವನ್ನ ಕಳೆದಿದ್ದಾರೆ. ಬೆಳಗ್ಗೆ ಟಿಫನ್ ಅನ್ನು ಕೂಡ ಸರಿಯಾಗಿ ಮಾಡಿಲ್ಲವಂತೆ ದರ್ಶನ್ ಅವರು. ಹೀಗಾಗಿ ಸಾಕಷ್ಟು ಟೆನ್ಷನ್ ನಲ್ಲಿ ದರ್ಶನ್ ಇರ್ತಕ್ಕಂಥದ್ದು. ಓಕೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಚಾರ್ಜ್ ಶೀಟ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ, ಸಲ್ಲಿಕೆ ಮಾಡಬೇಕು ಅಂತ. ಮತ್ತೊಂದು ಕಡೆ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಊಟ ಇಲ್ಲ, ನಿದ್ದೆ ಇಲ್ಲ, ಅತ್ತಿಂದಿತ್ತ ಓಡಾಡಿದ್ದು ಟೆನ್ಷನ್ ಅಂತೆ ನಟ ದರ್ಶನ್ಗೆ. ಬಳ್ಳಾರಿ ಕಂಬಿ ಹಿಂದೆ ಊಟ ನಿದ್ದೆ ಇಲ್ಲದೆ ನಿನ್ನೆ ರಾತ್ರಿಯಿಂದಲೇ ಒದ್ದಾಡ್ತಿದ್ದಾರೆ. ಇಂದು ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ ಅಂತೆ. ದರ್ಶನ್ ಮೇಲೆ ಖಡಕ್ ಮಹಿಳಾ ಅಧಿಕಾರಿಗಳ ನಿಗಾ ಕೂಡ. ಬಳ್ಳಾರಿ SP ಡಾಕ್ಟರ್ ಶೋಭಾರಾಣಿ, ಜೈಲು ಅಧೀಕ್ಷಕಿ ಆರ್ ಲತಾ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಮಿಸ್ಟೇಕ್ಗಳಾಗಬಾರ್ದು, ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಬಾರ್ದು, ಯಾವುದೇ ರೀತಿಯ ಸುದ್ದಿ ಬರಬಾರ್ದು ಅಂತ ಫುಲ್ ನಿಗಾ ವಹಿಸಿದ್ದಾರೆ ನಟ ದರ್ಶನ್ ಮೇಲೆ. ಹಾಗಾಗಿ ಊಟ ನಿದ್ದೆ ಇಲ್ಲದೆ ಒದ್ದಾಡ್ತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬಿಟ್ರೆ ಇನ್ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ಟೆನ್ಷನ್ ನಟ ದರ್ಶನ್ಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿದ್ದಾರೆ ಬಳ್ಳಾರಿ ಜೈಲಿಂದ. ರೇಣುಕಾರಾಧ್ಯ, ಸದ್ಯ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಬಳ್ಳಾರಿ ಜೈಲಲ್ಲಿ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ದರ್ಶನ್ಗೆ ಈ ಒಂದು ಪ್ರಕರಣ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಾಗಿಂದನೂ ಕೂಡ ಸಾಕಷ್ಟು ಟೆನ್ಷನ್ ಇತ್ತು. ಅದಾದ ಬಳಿಕ ಟೆನ್ಷನ್ ಲೆವೆಲ್ ಮತ್ತಷ್ಟು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದು ಹಂತದಲ್ಲೂ ದರ್ಶನ್ ಟೆನ್ಷನ್ನಿಂದ ಬಳಲ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಆರಂಭದಲ್ಲಿ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ವಲ್ಲ ಅನ್ನೋ ಒಂದು ಟೆನ್ಷನ್ ಇದ್ದರೆ, ಇನ್ನೊಂದು ಕಡೆಗೆ ಜೈಲಿಗೆ ಹೋದರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅಲ್ಲಿ ಆ ಒಂದು ಟೆನ್ಷನ್ ಕೂಡ ಇತ್ತು. ಆ ಬಳಿಕ ಜೈಲಿನಲ್ಲಿರ್ತಕ್ಕಂಥ ರಾಜಾದಿತ್ಯಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋಗಳು ವೈರಲ್ ಆದವು, ಆಗಲೂ ಕೂಡ ಟೆನ್ಷನ್ ಆಗ್ತಾ ಇತ್ತು. ಇದೀಗ ಬಳ್ಳಾರಿ ಜೈಲಿಗೆ ಬಂದು ಸೌಲಭ್ಯಗಳ ಕೊರತೆಯಿಂದ ಟೆನ್ಷನ್ಗೆ ಒಳಗಾಗಿದ್ರು. ಇದೀಗ ಮತ್ತೊಂದು ಹಂತಕ್ಕೆ ಅವರ ಟೆನ್ಷನ್ ತಲುಪಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಹೀಗಾಗಿ ದರ್ಶನ್ ಅವರಿಗೆ ಈ ಒಂದು ಪ್ರಕರಣದಲ್ಲಿ A2 ನಿಂದ A1ಗೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ಹೀಗಾಗಿ ದರ್ಶನ್ ಅವರು ಮೊನ್ನೆ ಅವರ ಪತ್ನಿ ಏನು ಬಂದಿದ್ರು ಅವತ್ತು ಇದರ ಬಗ್ಗೆ ಮಾಹಿತಿಯನ್ನು ಪಡೆದು, ಅಂದರೆ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ರು. ಅವತ್ತಿನಿಂದ ಕೂಡ ಟೆನ್ಷನ್ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿನ್ನೆ ಸಂಜೆಯಿಂದ ದರ್ಶನ್ ಅವರು ಸಂಪೂರ್ಣವಾಗಿ ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥದ್ದು. ಅದರಲ್ಲೂ ನಿನ್ನೆ ಸಂಜೆಯಿಂದನೇ ಕೂಡ ಸಿಬ್ಬಂದಿಗಳ ಜೊತೆ ಏನು ಮಾತನಾಡ್ತಿದ್ರು ಅದನ್ನು ಕೂಡ ಬಿಟ್ಟಿದ್ದಾರೆ. ಜೊತೆಗೆ ಊಟವನ್ನು ಕೂಡ ಕಡಿಮೆ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನಮಗೆ ಈಗ ಜೈಲಿನ ಒಳಗಿಂದ ಮಾಹಿತಿ ಸಿಗ್ತಾ ಇರೋದೇನೆಂದ್ರೆ ದರ್ಶನ್ ಅವರು ಸಂಪೂರ್ಣವಾಗಿ ಟೆನ್ಷನ್ ನಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ರಾತ್ರಿ ಸರಿಯಾಗಿ ನಿದ್ದೆಯನ್ನ ಮಾಡಿಲ್ಲ, ಕೋಣೆಯಲ್ಲಿ ಅತ್ತಿಂದಿತ್ತ ಓಡಾಡೋದ್ರಲ್ಲೇ ಕಾಲವನ್ನ ಕಳೆದಿದ್ದಾರೆ. ಜೊತೆಗೆ ಸಿಬ್ಬಂದಿಯ ಬಳಿ ಸಮಯ ಎಷ್ಟಾಯ್ತು ಅನ್ನುವ ಅಂತ ಕೇಳೋದ್ರಲ್ಲೇ ಕಾಲವನ್ನ ಕಳೆದಿದ್ದಾರೆ. ಬೆಳಗ್ಗೆ ಟಿಫನ್ ಅನ್ನು ಕೂಡ ಸರಿಯಾಗಿ ಮಾಡಿಲ್ಲವಂತೆ ದರ್ಶನ್ ಅವರು. ಹೀಗಾಗಿ ಸಾಕಷ್ಟು ಟೆನ್ಷನ್ ನಲ್ಲಿ ದರ್ಶನ್ ಇರ್ತಕ್ಕಂಥದ್ದು. ಓಕೆ.